ತಿನ್ನುವಂಥ ಕೂಲಿಕಾರರಂತೆ ಹಗಲ ಕನಸು ಕನಸು ಕಾಣೋದು ಅಷ್ಟೆ. MBBS BEನೋ ಯಾವುದು PhDನೋ ಯಾವುದೋ ಹೈಯರ್ ಎಜುಕೇಷನ್ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಿಷ ವರ್ತುಲವನ್ನು ತಯಾರು ಮಾಡೋದಕ್ಕೆ ನಾವು ನಮ್ಮ ಎಲ್ಲ ನಾಯಕರು ಕಾರ್ಯಕರ್ತರು ಗಾಂಧಿ ಅವರೊಬ್ಬರನ್ನು ಬಿಟ್ಟು ಈ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಇವತ್ತು ಹೇಳಬೇಕಾಗಿದೆ. ಅದರೆಲ್ಲರ ದುಷ್ಪರಿಣಾಮ ಇವತ್ತು ಜಂಜಿ ಹುಟ್ಕೊಂಡಿದೆ. ಅಥವಾ ನಮ್ಮ ಶಿಜಿಬಿರು ಇವರು ಸಹಿತ ಎಲ್ಲಿ ಸೀಮಿತ ಇದ್ದಾರೆ ಕೇವಲ MBBS UPSCನೋ KPSCನೋ ಅಥವಾ ಇನ್ನುಳಿದ ಪರೀಕ್ಷೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಈ ಒಂದು ಕಾನೂನಾತ್ಮಕ ಪರೀಕ್ಷೆಗಳಿಗೋ ಇಂಥ ಒಂದು ಪರೀಕ್ಷೆಗೆ ಸೀಮಿತ ಇದ್ದಾರೆ. ಇಲ್ಲಿ ಭಾಳಷ್ಟು ಇದಕ್ಕಾಗಿ ಪ್ರತಿಭಟನಾತ್ಮಕವಾಗಿ ಎದ್ದು ನಿಂತಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬ ತಂದೆ ಕಲಿಸ್ಬೇಕಾಗಿದೆ. ಮಿಡಲ್ ಕ್ಲಾಸ್ ಇರ್ಬೋದು, ಯಾವುದೋ ಕ್ಲಾಸ್ ಇಲ್ಲದು ಭಾಳ ಕಷ್ಟ. ಅದ್ರ ಮಿಡಲ್ ಕ್ಲಾಸ್ ಹೈಯರ್ ಕ್ಲಾಸ್ ಅವ್ರು ಚಿಂತೆ ಇಲ್ಲಿದು ಕೋಟಿಗಳು ಗಳಿಸೋರಿಗೆ ಏನೂ ಚಿಂತೆ ಇಲ್ಲ. 1 ಕೋಟಿ ಕೊಡ್ತಾರೆ, MBBS ಸೀಟ್ ತೊಗೊಳ್ತಾರೆ, ಒಳಗೆ ಹೋಗ್ತಾರೆ, ಕಲಿತಾರೆ, ಡಾಕ್ಟ್ರ್ ಹಾಕ್ತಾರೆ, ಜನರನ್ನು ಸಿಕ್ಕಾಪಟ್ಟೆ ಹರಿತಾರೆ, ಶ್ರೀಮಂತರು ಹಾಕ್ತಾರೆ. 4-5 ವರ್ಷ ಆಗ 1 ಬಿಲ್ಡಿಂಗ್ ಹೋಗಿ 10 ಬಿಲ್ಡಿಂಗ್ ಕಳಿಸೋದಾರೆ. ಅವ್ರದ್ದಲ್ಲ ಅದು. ಆ್ಯಕ್ಚುಲಿ ಅವ್ರು ದಿನಕೂಲಿಗೆ ಮಾಡಿಕೊಂಡು ಬದುಕುವಂಥವ್ರಿಗೆ ಅವಕಾಶ ಏನಿಲ್ಲ. ಹೀಗಾಗಿ ಈ ಒಂದು ಮೂಮೆಂಟ್ ಏನಂದರೆ ಈ 10% ಜನರ ಮಧ್ಯದಲ್ಲಿದ್ದಂಥ ಒಂದು ಸಮಸ್ಯೆ. ಅಲ್ಲಿ ಹೈಯರ್ ಕ್ಲಾಸು ಮಧ್ಯಮ, ಅದರಲ್ಲೂ ಮಧ್ಯಮ ಮತ್ತು ಲೋ ಮಧ್ಯಮ ಕ್ಲಾಸ್ ಇದ್ದಂಥವ್ರಿಗೆ ಅಷ್ಟು ಕಷ್ಟ ಬರುವಂಥ ಇನ್ಕಮ್ ಇದ್ದಂಥವ್ರಿಗೆ ಇದು ದೊಡ್ಡ ಪ್ರಾಬ್ಲಮ್ ಆಗಿ ಅವ್ರ ತಂದೆ ತಾಯಿಗಳು ವರ್ಷಕ್ಕೆ 5 ಲಕ್ಷ 10 ಲಕ್ಷ ಖರ್ಚು ಮಾಡಿ ಅದ್ರ ಪ್ರತಿಫಲ ಇಲ್ಲ ಅಂದಾಗ ಅದು ಪೇಪರ್ ಲೀಕ್ ಆದಾಗ ಸಹಜವಾಗಿ ಒಮ್ಮೆಲೆ ಇದು ಪ್ರತಿ ವರ್ಷ ಪೇಪರ್ ಲೀಕ್ ಆದಾಗ ಆ ಯುವ ಸಮುದಾಯ ಎದ್ದು ನಿಂತು ಬಿಡ್ತು. ಹೀಗಾಗಿ ಪರಿಸ್ಥಿತಿ ಅವರನ್ನು ಎಬ್ಬಿಸಿಡಿಸ್ತು. ಅದಕ್ಕೆ ಇವತ್ತು ಅವರೆಲ್ಲ ನಿಂತು ವಿಚಾರ ಮಾಡುವಂಥ ಸಮಯ ಇದು. ಯಾಕಂದರೆ ಇವರು ವಿಚಾರ ಮಾಡಬೇಕೀಗ. ಯಾಕಂದರೆ ಈ ಕೇವಲ MBBS IAS IPS ಅದು ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆನೋ KPSCನೋ ಇವುಗಳ ಎಲ್ಲ ಕರೆಕ್ಟ್ ಪ್ರಾಮಾಣಿಕವಾಗಿ ನಡೆದ್ರೆ ಈ ದೇಶದ ಬಡತನ ಹೋಗ್ತದೇನೋ, ಎಲ್ಲರಿಗೂ ಉದ್ಯೋಗ ಸಿಗ್ತದೇನೋ ಅಂತ ವಿಚಾರ ಮಾಡಿದಾಗ ಇಲ್ಲ. ಏನು ಹಂಗಾದ್ರೆ ಏನು ಮಾಡಬೇಕು? ಯಾಕಂದರೆ ಮೊದಲು ಆಗಬೇಕಾಗಿದೆ ಎಲ್ಲರಿಗೂ ಫ್ರೀ ಶಿಕ್ಷಣ. ಇದನ್ನು ಭಾಳ ಹೇಳಬೇಕಾಗಿದೆ. ಇವತ್ತು ಎಲ್ಲ ಮಕ್ಕಳು ಫ್ರೀ ಸಿಗಬೇಕು, ಆರೋಗ್ಯ ಫ್ರೀ ಸಿಗಬೇಕು ಅಂದಾಗ ಅವ್ರನ್ನ ರಿಸ್ಟ್ರಿಕ್ಷನ್ ಆಗಿ ನೀವು MBBS ಮಾಡಿ ಮತ್ತೆ ಮಾಡಿ ನೀವು ಫ್ರೀ ಆಗಿಕೊಂಡ್ರಪ್ಪ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾತು ದುಡಿಬೇಕು ಅಂತ ಹೇಳ್ರಿ, ಕಂಡೀಷನ್ ಹಾಕ್ರಿ. ಅವ್ರು 10 ಪೈಸೆ ತೊಗೊಳ್ಬೇಡ್ರಿ, ಫ್ರೀ ಆಗಿ ಕಲಿಸ್ರಿ. ಯಾರು ಚೆನ್ನಾದ್ರು ಕಲೀಲೋ, ಯಾರು ದಡ್ಡಾದ್ರು ಬೇರೆ ಉದ್ಯೋಗ ಮಾಡಲಿ. ಅದರ ಸಂದರ್ಭದಲ್ಲೇ ಗ್ರಾಮೀಣ ಉದ್ಯೋಗಗಳಿಗೆ ಅವಕಾಶ ಕೊಡಬೇಕಾಗಿದೆ, ಕೃಷಿಗೆ ಅವಕಾಶ ಕೊಡಬೇಕಾಗಿದೆ, ಕೃಷಿಗೆ ಮಾರುಕಟ್ಟೆ ಕೊಡಬೇಕಾಗಿದೆ. ಖಾದಿ ಬಟ್ಟೆ ಅಂತ ಹೇಳ್ಬೇಡ್ರಿ, ಚಲೋ ಬಟ್ಟೆ ಅಂತ ಇಟ್ಕೊಳ್ರಿ. ಕೈಮಗ್ಗಕ್ಕೆ ಇನ್ನುಳಿದಕ್ಕೆ ಆಸ್ಪತ್ರೆ ಕೊಡಬೇಕಾಗಿದೆ. ಯಾಕೆ ಉದ್ಯೋಗ ಸೃಷ್ಟಿ ಮಾಡೋದು ಕ್ಷೇತ್ರಗಳವು ಇವನ್ ಟೆಕ್ನಾಲಜಿ ಸಹಿತ